ಸರ್ ಹತ್ತಾವರ 45 ವಾರ್ಡ್ ನಂಬರ್ 45 ಅಂತ ಹತ್ತಾವರದಲ್ಲಿ ಇಂಥ ಒಂದು ಮನೆಯನ್ನು ನೋಡಿದ್ದೀರಾ ಸರ್? ಇಲ್ಲಿ 1, 2, 3 ದಿವಸ ಈ ಮಳೆಯಿಂದ ಇಷ್ಟು ಧಾರಾಕಾರ ಬೀಳಿರುವಂಥ ಈ ಮಳೆಯಿಂದ ಈ ಮನೆ ಹಾನಿಯಾಗಿ ಕುಸಿದು ಬಿದ್ದಿರುವಂಥ ಕಾರಣದಿಂದ ಇಲ್ಲಿ ಒಂದು ತಂದೆ ಒಂದು ತಾಯಿ ಅಂತ ಈ ಮನೆಯಲ್ಲಿರುವಂಥ ವಿಷಯ ನಿಮಗೆಲ್ಲರಿಗೂ ಗೊತ್ತಿರುವ ಸರ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಮಕ್ಕಳ ಹೆಣ್ಮಕ್ಕಳು 3 ಗಂಡಸರು ಇಲ್ಲ ಸರ್. ಭಾರೀ ಅವರು ಕಷ್ಟಪಟ್ಟು ಇಬ್ಬರು ಇರೋದು ಪ್ರಾಯವಾಗಿದ್ದರಿಂದ ತಂದೆ ತಾಯಿಗೆ ಪ್ರಾಯ ಆಗಿದೆ, ಯಾವುದಂತ ಕಾಣುವುದಿಲ್ಲ ಅವರಿಗೆ. 2-3 ಹೆಣ್ಮಕ್ಕಳಿದ್ದಾರೆ. ಇಲ್ಲಿ ನೋಡಿ ಈ ಶೋಚನೀಯವಾದ ಸ್ಥಿತಿ. ಇದನ್ನು ಯಾರು ಸರ್ ಇದು ಎಂತ ಮಾಡುವಂಥ ಭಾರೀ ಇವರೀಗ ಜೀವವನ್ನು ಕೈಯಲ್ಲಿ ಹಿಡಿದಿರುವಂಥ ದಿವಸಗಳು ಕಳೀತಾ ಇದ್ದಾರೆ. ಮನೆಯೆಲ್ಲ ಬೀಳ್ತಾ ಇದೆ, ಯಾರು ಕೇಳುವವರು ಇಲ್ಲ. ಇಲ್ಲಿ ಕಾರ್ಪೊರೇಷನ್ ಆಗಲಿ, ಪಂಚಾಯತ್ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ ಯಾರೂ ಇವರಿಗೆ ಸ್ಪಂದನೆ ಕೊಡಲಿಲ್ಲ ಅಂತ ಇವರು ಅಲಲನ್ನು ತೋಡಿಕೊಳ್ತಾ ಇದ್ದಾರೆ. ನಮ್ಮ ಒಂದು ವಾರ್ಡ್ ನಂಬರ್ 49 ಹತ್ತಾವರಡು ಇದು ನಾನು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆಯಲ್ಲ, ನಾನೀಗ ಈ ಮನೆಯ ವಿಷಯ ಅಲ್ಲ ಅದು ಕೂಡ ಅವರ ಈಗ ಮನೆಯಲ್ಲಿರುವಂಥ 2 ತಂದೆ ತಾಯಿಗಳು, ಅವರಿಗೆ 3 ಹೆಣ್ಮಕ್ಕಳು, ಯಾರೂ ಇಲ್ಲ. ಅದಕ್ಕೋಸ್ಕರ ಅವರು ಈಗ ನನ್ನ ಹತ್ರ ಈ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅದರ ವಿಷಯವನ್ನು ಹೇಳ್ತಾ ಇದ್ದಾರೆ, ಈ ಮನೆ ಹೇಗೆ ಕುಸಿದು ಬಿದ್ದ ಅಂತೇಳಿ. ನನಗೂ ಆಶ್ಚರ್ಯವಾಯಿತು, ನನಗೂ ಬೇಸರವಾಯಿತು. ಅವರೀಗ ಅದರ ವಿಷಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಶುಕ್ರವಾರ 11 ಗಂಟೆಗೆ ಇದು ಜೋರು ಮಳೆ, ಅಂದರೆ 1 ವಾರದಿಂದ ಮಳೆ ಬರ್ತಾನೆ ಇತ್ತು. ಆನಂತರ 10:15ಗೆ ಸಡನ್ ಜೋರು ಮಳೆ ಬಂದರೆ ಅಮ್ಮ ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದು. ಸಡನ್ನಾಗಿ ಹೀಗೆ ಸ್ವಲ್ಪ ಹೊರಗೆ ಹೋಗುವಾಗೆಲ್ಲ ಬಿದ್ದು ಹೋಗಿದೆ. ಆನಂತರ ನಮಗೆ ಏನು ಮಾಡಬೇಕು ಅಂತಂದರೆ ಗೊತ್ತಾಗಲಿಲ್ಲ. ಅಂದರೆ ತುಂಬ ಎಲ್ಲ ಡ್ಯಾಮೇಜ್ ಆಗಿದೆ. ಮತ್ತು ಈ ಮಣ್ಣಿನ ಗೋಡಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಯಾವಾಗ ಬೀಳ್ತದೆ ಅಂತ ತುಂಬ ಹೆದರಿ ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ. ನನಗೊಂದು ಸಣ್ಣ ಮಗು ಸಹ ಉಂಟು. ನಾನು ಅಪ್ಪ ಅಮ್ಮನ ಅಂದರೆ ಅವರಿಗೆ ಸಹ ಅಷ್ಟು ಏನು ಕೆಲಸಕ್ಕಾಗಿ ನಮಗೆ ಅಷ್ಟು ಇದು ಸಹ ವೇತನ ಸಹ